ಸಂಕ್ರಾಂತಿ ಬಂತು ಅಣ್ಣ ಏನಣ್ಣ ಮಾತಾಡೋಣ ಅಂತ ಎಲ್ಲ ರೆಡಿ ಆಗಿದ್ವಿ ಸುಗುಣ ಎಲ್ಲಣ್ಣ ಅವ್ರು ಯಾವಾಗ ಕೈ ಕೊಡ್ತಾರೆ ಅನ್ಸುತ್ತೆ ಒಂದು ಐಡಿಯಾ ಮಾಡೋಣ ನಡಿ ಹೋಗ್ಬಿಡೋಣ ಹಲೋ ನಮಸ್ಕಾರ ನಾವು ಇಲ್ಲೇ ಇದೀವಿ ಓ ಸಾರಿ ಅಣ್ಣ ಏನು ಮಕ್ಕರ ಆಗ್ಬಿಟ್ವಲ್ಲ ಅಣ್ಣ ಅಯ್ಯೋ ಸೋಫಾ ಗಿಫಲ್ ಆಗಿ ರೆಡಿ ಆಗ್ಬಿಟ್ಟವ್ರೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸುಗುಣ ಅವರಿಗೆ. ಅಲ್ಲ ಚಂದ್ರಲೇಖಾ ಟೀಮ್ ಇವತ್ತು ಏನೇನೆಲ್ಲ ಸರ್ಕಸ್ ಮಾಡ್ತಾ ಇದೆ ಒಬ್ರಿಗೂ ಏನು ಅರ್ಥ ಆಗಿರಲ್ಲ ಅಂತ ಅನ್ಸುತ್ತೆ ನಮ್ಮ ವೀಕ್ಷಕರಿಗೆಲ್ಲ. ಬಟ್ ಯಾಕೆ ಏನು ಅನ್ನೋಂಥ ಆಕ್ಚುಯಲ್ ಮ್ಯಾಟ್ರ್ ಇಲ್ಲಿದೆ. ಅದನ್ನ ಹೇಳೋಕ್ಕೂ ಮುಂಚೆ ಮೊದಲಿಗೆ ಚಂದ್ರಲೇಖಾ ಟೀಮ್ಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮಗೂ ನಮ್ಮ ಕರ್ನಾಟಕ ರಾಜ್ಯದ ನಮ್ಮೆಲ್ಲ ಪ್ರೀತಿಯ ಜನತೆಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಚಂದ್ರಲೇಖಾ ಚಿತ್ರತಂಡದ ಕಡೆಯಿಂದ. ಸೂಪರ್ ಅಲ್ಲ ನಂಗೆ ಫಸ್ಟ್ ನಿಮ್ಮನ್ನು ನೋಡಿದ ತಕ್ಷಣ ನೀವಿಬ್ರು ಒಂಥರ ಇದ್ದೀರಾ. ಚಿರು ಒಂಥರ ಇದ್ದಾರೆ, ನಾಗಶೇಖರ್ ಅವರ ಕಾಸ್ಟ್ಯೂಮ್ ಇಬ್ರದ್ದು ಒಂಥರ ಇದೆ. ಬಟ್ ಡೈರೆಕ್ಟರ್ ಮಾತ್ರ ಯಾಕೋ ಡಲ್ ಆಗಿ ಬ್ಲ್ಯಾಕ್ ಕಲರ್ ಹಾಕೊಂಡ್ಬಂದ್ಬಿಟ್ಟಿದಾರಲ್ಲ. ಸುಮ್ಮನೆ ಇದು ಏನಾಗುತ್ತೆ ಸುಗುಣ ಅವರೇ ಅಂದರೆ, ನಮ್ಮ ಪ್ರೊಡ್ಯೂಸರ್ಸು ಕಲಾವಿದರಿಗೆ ಬಟ್ಟೆ ಕೊಡಿಸ್ತಾರೆ, ಡೈರೆಕ್ಟರ್ ಕೊಡಿಸಲ್ಲ. ಅವ್ರ ಮನೆಯಿಂದ ಅವ್ರ ಬಟ್ಟೆನೇ ಹಾಕೊಂಡ್ಬರ್ಬೇಕು. ಇದೆಲ್ಲ ನಮ್ಮ ಪ್ರೊಡ್ಯೂಸರ್ಸ್ ಕೊಡಿಸಿರೋದು. ಅಲ್ಲ ನಿಜನಾ ಇದು ನಿಜನಾ? ಡೈರೆಕ್ಟರ್ಸ್ ಅಷ್ಟೇ ಅವರು ಹೇಳಿ ಸಿನಿಮಾ ಬಗ್ಗೆ ಮಾತಾಡೋಣ. ಏನು ಮಾತಾಡ್ತಿಲ್ಲ ಡೈರೆಕ್ಟರ್, ಹೌದಾ ಅಲ್ವಾ ಅಂತ ಬರೀ ನಗುಲೇ ಎಲ್ಲ ಉತ್ತರ ಕೊಟ್ಬಿಟ್ರು. ಇಲ್ಲ, ಕಲಾವಿದರಿಗೆ ಬೆಲೆ ಇದೆ ಅಣ್ಣ, ನಿರ್ದೇಶಕರಿಗೂ ಬೆಲೆ ಇದೆ. ನೀವಿದ್ರೆ ಒಬ್ಬ ನಿರ್ದೇಶಕ ಇದ್ರೇ ನಾವು ಕಲಾವಿದರು, ನಮ್ಮ ಸಿನಿಮಾ. ಸೂಪರ್ ಸರ್, ಚಂದ್ರಲೇಖಾ ಸಿನಿಮಾದ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಆ ಸಿನಿಮಾದ ಹಾಡಿನ ಮೂಲಕ ಶುರು ಮಾಡಿದ್ರೆ ಹೇಗಿರುತ್ತೆ ಈ ಚರ್ಚೆನ? ಎಕ್ಸ್ಟ್ರಾರ್ಡಿನರಿ. ಯಾವ ಹಾಡಿಂದ ಶುರು ಮಾಡ್ಬೋದು? ನಮ್ಮೆಲ್ಲರ ಫೇವ್ರೇಟ್ ಸಾಂಗು, ನಮ್ಮೆಲ್ಲ ಕನ್ನಡಿಗರ ಫೇವ್ರೇಟ್ ಸಾಂಗು, ನಿರ್ದೇಶಕರಿಂದ ಹಿಡಿದು ನನ್ನ ಪ್ರತಿಯೊಬ್ಬರು ಚಿರು ಎಲ್ಲರೂ ಎಂಜಾಯ್ ಮಾಡಿದ್ದೀವಿ ಆ ಸಾಂಗ್ ಹಾಕೊಂಡು ಸೆಟ್ಟಲ್ಲಿ. ಪ್ರೀತಿ ಮೈನಾ ಹಕ್ಕಿಯೂನಾ ಈ ಹಕ್ಕಿಗೆ ರೆಕ್ಕೆಯೂನಾ, ವಂಡರ್ಫುಲ್ ಸಾಂಗ್. ಫಸ್ಟ್ ಟೈಮ್ ಈ ಥರದೊಂದು ಹಾರರ್ ಥ್ರಿಲ್ಲರ್ ಮೂವಿಲಿ ಕಾಣಿಸ್ಕೊಂಡಿದ್ದು ಅನ್ಸುತ್ತೆ. ಚಂದ್ರಲೇಖಾ ಸಿನಿಮಾ ಮಾಡಬೇಕು ಅಂತ ಯಾಕೆ ಅನಿಸ್ತು ಚಿರುಗೆ? ಬೇಸಿಕ್ಲಿ ನನಗೆ ಈ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಂಥ ಒಂದು ಕ್ಯಾರೆಕ್ಟರ್ ನನ್ನ ಕೆರಿಯರಲ್ಲಿ ಇಲ್ಲಿವರೆಗೂ ನಾನು ಮಾಡಿಲ್ಲ. ಆ್ಯಂಡ್ ತುಂಬ ಮುಖ್ಯವಾಗಿ ಏನಂದರೆ ಒಂದು ತುಂಬ ಚಾಲೆಂಜಿಂಗ್ ಆಗಿರೋಂಥ ಒಂದು ಕ್ಯಾರೆಕ್ಟರ್ ಇದು. ಆ್ಯಂಡ್ ಇನ್ನೊಂದು ಕಾರಣ ಏನಂದರೆ ನನಗೆ ತುಂಬ ವರ್ಷದಿಂದ ಸರ್ ಜೊತೆ ಕೆಲಸ ಮಾಡಬೇಕಂತ ಒಂದು ಆಸೆ ಇತ್ತು. ಪಾತ್ರನೂ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಹಿಂದೆ ಮುಂದೆನೂ ಯೋಚನೆ ಮಾಡೋ ಓಕೆ ಅಂತ ಹೇಳಿದ್ವಿ. ಆ್ಯಕ್ಚುಲಿ ಗಾಂಧಿನಗರದ ಸುಮಾರು ಜನ ಎಲ್ಲ ಹೀರೋಗಳಿಗೂ ಓಮಿ ಸರ್ ಜೊತೆ ಮಾಡಬೇಕು, ಒಂದ್ಸರಿ ವರ್ಕ್ ಮಾಡಬೇಕು ಅನ್ನೋಂಥ ಒಂದು ಆಸೆ ಇದ್ದೇ ಇರುತ್ತೆ. ಅಂದರೆ ಕಮರ್ಷಿಯಲ್ ಡೈರೆಕ್ಟರ್ ಅಂತ ಕನ್ನಡ ಚಿತ್ರರಂಗದ ಮೊಟ್ಟ ಮೊದಲ ಕಮರ್ಷಿಯಲ್ ಡೈರೆಕ್ಟರ್ ನಮ್ಮ ಓಂ ಪ್ರಕಾಶ್ ರಾವ್ ಸರ್ ಅವರು. ನಾನೊಬ್ಬ ಡೈರೆಕ್ಟರ್ ಆಗಿ ನಾನು ಅವ್ರ ದೊಡ್ಡ ಫ್ಯಾನು. ನನ್ನಂಥ ಅನೇಕ ಡೈರೆಕ್ಟರ್ಸು ಅವ್ರ ಫ್ಯಾನ್ಸ್ ಆಗಿದ್ದಾರೆ. ಆಮೇಲೆ ಅನೇಕರು ಕನ್ನಡ ಚಿತ್ರರಂಗದಲ್ಲಿರುವಂಥ ಅನೇಕ ನಿರ್ದೇಶಕರು ಇವತ್ತು ಅವರ ಕೈ ಕಡೆ ಕೆಲಸ ಮಾಡಿದಂಥವ್ರು. ಸೊ ಬಹಳ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಚಂದ್ರಲೇಖಾ. ಎಸ್ಪೆಷಲಿ ಈ ಸಾಧು ಕೋಕಿಲ ಇದ್ದಾರಲ್ಲ, ಅವ್ರನ್ನ ಒಂದು ಸಿನಿಮಾ ಮಾಡಿ ಒಪ್ಸೋದು ಭಾಳ ಕಷ್ಟ. ಒಟ್ಟಾರೆಯಾಗಿ ಒಂದು ಸಿನಿಮಾ ಅವರು ಮೊನ್ನೆ ನಾನೇನಕ್ಕೂ ಫೋನ್ ಮಾಡಿದೆ, ಚಂದ್ರಲೇಖಾ ಒಂದು ಕರೆಕ್ಷನ್ ಮಾಡ್ತಾ ಇದ್ದೀನಿ ಕಣೋ, ಭಾಳ ಬ್ಯೂಟಿಫುಲ್ ಆಗಿ ಬಂದಿದೆ ಸಿನಿಮಾ, ಈ ವರ್ಷದ ಮೆಗಾ ಹಿಟ್ ಆಗುತ್ತೆ ಈ ಸಿನಿಮಾ ಅಂತ ಹೇಳಿದ್ರು. ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ನಿರ್ದೇಶಕರು. ನಾವು ಅವ್ರ ಬಗ್ಗೆ ಹೇಳಲೇಬೇಕು. ಇಡೀ ಸಿನಿಮಾ ಏನಂದರೆ ನೈಟ್ ಎಫೆಕ್ಟ್ ಸಿನಿಮಾ. ಇದು ಭಾಳ ಹಾರರ್, ಅಂದರೆ ನೀವು ಎದುರ್ಕೊಂಡ್ಬಿಡ್ತೀರ ಹಂಗೆ ಸಿನಿಮಾ ನೋಡಿದ್ರೆ. ಹೌದಾ? ನಿಜವಾಗ್ಲೂ ಎದುರ್ಕೊಳ್ಳೋದ್ರಲ್ಲಿ ಮುಖ್ಯವಾಗಿ ತುಂಬ ನಗ್ತಾ ಇರ್ತೀರ. ಫಸ್ಟ್ ಅಲ್ಲಿ ಏನಾಗಿದೆ ನಮ್ಮ ಸಿನಿಮಾದೇ ಅದಕ್ಕೆ ಫನ್, ಫಿಯರ್, ರೊಮ್ಯಾನ್ಸ್. ಚಂದ್ರಲೇಖಾ ಈಸ್ ವಿತ್ ಫನ್, ವಿತ್ ರೊಮ್ಯಾನ್ಸ್. ಆ ಒಂದು ಹಾರರ್ ಎಫೆಕ್ಟನ್ನು ಇಡೀ ಸಿನಿಮಾ ನೈಟ್ ಎಫೆಕ್ಟ್ ಶೂಟಿಂಗ್. ಅದು ದಿನ 6 ಗಂಟೆಗೆ ಎಲ್ಲರೂ ಶೂಟಿಂಗ್ ಸ್ಪಾಟ್ಗೆ ಹೋಗಿ ಕೂತ್ಕೊಂಡು ಶುರು ಮಾಡಿದ್ರೆ ಶೂಟಿಂಗು ಅರ್ಲಿ ಮಾರ್ನಿಂಗ್ 6 o'clockವರೆಗೂ ನಾವಾದರೂ ರೆಸ್ಟ್ ತಗೋತಿದ್ವಿ. ನಮಗೆ ರಿಲ್ಯಾಕ್ಸೇಷನ್ ಬೇಕು ಅಂದಾಗ ಚಿರು ಅವ್ರ ಪೋರ್ಷನ್ ಹಾಕೊಳ್ಳೋರು, ನಮಗೆ ರೆಸ್ಟ್ ಕೊಡೋರು. ಚಿರುಗೂ ನಂಗೂ ರೆಸ್ಟ್ ಕೊಟ್ಟು ಸಾಧುರ ಪೋರ್ಷನ್ ಹಾಕೊಳ್ಳೋರು. ಹಿಂಗೆ ಒಂದು ಮ್ಯಾನೇಜ್ ಮಾಡ್ತಾ ಇಲ್ಲ ಹೀರೋಯಿನ್ ಪೋರ್ಷನ್ ಹಾಕೊಳ್ಳೋರು. ಅವರಂತೂ ನಿರಂತರವಾಗಿ ಇಡೀ ರಾತ್ರಿ ಕೆಲಸ ಮಾಡೋರು. ಬಹಳ ವಂಡರ್ಫುಲ್ ಡೈರೆಕ್ಟರ್ ಆ್ಯಂಡ್ ವೆರಿ ಹಾರ್ಡ್ ವರ್ಕರ್. ನಮಗೆ ಮುಂಚೆ ಓಂ ಪ್ರಕಾಶ್ ಅವ್ರ ಸಿನಿಮಾ ಅಂತಂದ್ರೆ ಅದೇನು ರೀ, ಅವ್ರದ್ದು 180 ದಿನ ಮಾಡಿಬಿಡ್ತಾರೆ, 200 ದಿನ ಮಾಡಿಬಿಡ್ತಾರೆ, ವರ್ಷವೆಲ್ಲ ಮಾಡಿಬಿಡ್ತಾರೆ 100. ನಾನು ಆ್ಯಕ್ಟ್ ಮಾಡ್ತಿದ್ದೆ. ಓಂ ಪ್ರಕಾಶ್ ಅವ್ರ ಸಿನಿಮಾ ಅಂತಂದರೆ ಸೋಮ್ ಪ್ರಕಾಶ್ ಅವ್ರು ಸರಿಯಿಲ್ಲ ಅನ್ನೋರು, ನೂಜೋನ್ ಅವರು ಏನೇ ಹಿಂಗಂತಾರೆ ತಡಪ್ಪ, ಅವ್ರ ಸವಾಸನೆ ಬೇಡ, ನಾನು ಯಾವ ಸಿನಿಮಾ ಮಾಡಿರಲಿಲ್ಲ ಅವ್ರ ಜೊತೆ. ನಿಜವಾದ ಓಂ ಪ್ರಕಾಶ್ ರಾವ್ ಯಾರು ಅಂತ ನಾನು ಸಿನಿಮಾ ಮಾಡಿದ್ಮೇಲೆ ಗೊತ್ತಾಯಿತು. ಐ ಫೆಲ್ ಇನ್ ಲವ್ ವಿತ್ ದ ಕ್ಯಾರೆಕ್ಟರ್. ಸಚ್ ಎ ವಂಡರ್ಫುಲ್ ಪರ್ಸನ್, ಸಚ್ ಎ ವಂಡರ್ಫುಲ್ ಡೈರೆಕ್ಟರ್. ನಾನೊಬ್ಬ ಡೈರೆಕ್ಟರ್ ಆಗಿ ನನ್ನ ಆರ್ಟಿಸ್ಟ್ಗಳನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋಕ್ಕಲ್ಲ, ನನ್ನ ಟೆಕ್ನಿಷಿಯನ್ಗಳನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋಕ್ಕಲ್ಲ. ಸಚ್ ಎ ವಂಡರ್ಫುಲ್ ಡೈರೆಕ್ಟರ್. ನಿಜಕ್ಕೂ ಈ ಸಿನಿಮಾ ನಮ್ಮ ಡೈರೆಕ್ಟರ್ಗೆ ಮತ್ತೊಂದು ದೊಡ್ಡ ಹಿಟ್ ಆಗಲಿ ಅಂತ ನನ್ನ ಇಡೀ ಕನ್ನಡಿಗರ ಪರವಾಗಿ ಕೇಳ್ಕೊತೀನಿ ಈ ಸಂಕ್ರಾಂತಿ ಹಬ್ಬದಲ್ಲಿ.
ಅಲ್ಲ, ಒಬ್ಬ ಡೈರೆಕ್ಟರ್ ಇನ್ನೊಬ್ಬರು ಡೈರೆಕ್ಟರ್ನ ಹೊಗಳೋದು ಅಂದ್ರೆ ಅದೊಂಥರ ಒಂದು ಸರ್ಪ್ರೈಸ್ ವಿಷಯನೇ. Surprise ಸೊ ಆಕ್ಚುಲಿ ಅದ್ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಹೊಗಳಿಕೆನೋ ತೆಗಳಿಕೆನೋ ಅನ್ನೋ ಪ್ರಶ್ನೆನೂ ಬರ್ತಾ ಇದೆ. ಇಲ್ಲ ಖಂಡಿತ, ಯಾಕಂದ್ರೆ ನಾನು ಏನೇ ಮಾತಾಡೋದು ನನ್ನ ಹೃದಯದಿಂದ ಮಾತಾಡ್ತೀನಿ. ನಾನೊಬ್ಬ ನಿರ್ದೇಶಕನಾಗಿ ನನ್ನನ್ನು ಒಂದು ಲೆವೆಲಲ್ಲಿ ನಾನು ಕಡಿಮೆ ಆಗ್ಬಿಟ್ಟೆ. ಆರ್ಟಿಸ್ಟ್ಗಳನ್ನ ಅವಳು ನೋಡ್ಕೊಳ್ಳೋ ರೀತಿ, ಅವರ ಶಾರ್ಟ್ಗಳನ್ನು ಕಂಪೋಸ್ ಮಾಡೋದು, ನಿಜವಾಗ್ಲೂ ಇವ್ರ ಸಿನಿಮಾಯಿಂದ ನಾನು 10 ಶಾರ್ಟ್ ಹೊಸ ಥರ ಶಾರ್ಟ್ ಕಲ್ತು. ಅದಕ್ಕೆ ನಾವೇನು ಮಾಡ್ತೀವಿ ಈಗ ಸುಗುಣ್ ಅವರೇ, ನಾನು ಚಿರು ಒಂದು 2 minutes ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಡ್ತೀವಿ, ಅವ್ರು ಮಾತಾಡ್ತಾರೆ. ಅದೇ ರೀತಿ ಲಾಸ್ಟಲ್ಲಿ ಒಂದು 2 reels ಹೀರೋಯಿಸಮ್ ಬಗ್ಗೆ ಏನು ಮಾಡಬೇಕು, ಅದನ್ನು ಗುಡ್ ಪರ್ಫಾರ್ಮರ್ ಆ್ಯಂಡ್ ಗುಡ್ ಡೆಡಿಕೇಟೆಡ್ ವರ್ಕರ್. ಸಂಕ್ರಾಂತಿ ಬಂತು